ಈ ಸೈಬರ್ ವಂಚಕರು ಮುಗ್ಧ ಜನರನ್ನ ಟಾರ್ಗೆಟ್ ಮಾಡೋದಕ್ಕೆ ಒಂದೊಂದು ಮುಖವಾಡ ಹಾಕೊಂಡು ಬರ್ತಾ ಇರೋದರ ಬಗ್ಗೆ ನಾವು ಪ್ರತಿದಿನ ಜಾಗೃತಿ ಮೂಡಿಸ್ತಾ ಇರ್ತೀವಿ. ಆದ್ರೂ ಕೆಲವರು ಬಲೆಗೆ ಬೀಳಿಸುವಂತಹ ಪ್ರಯತ್ನವನ್ನಂತೂ ಮಾಡ್ತಾರೆ. ಸೈಬರ್ ವಂಚಕರಿಗೆ ಮೈಕ್ರೋ ಫೈನಾನ್ಸ್ ಹಾವಳಿ ಅಸ್ತ್ರವಾಗ್ಬಿಟ್ಟಿದೆ. ರಾಜಧಾನಿಯಲ್ಲಿ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಸೈಬರ್ ವಂಚನೆ ಆಗಿರೋದ್ರ ಡೀಟೇಲ್ಸ್ ಇದು. ಯಾವುದೇ ಲೋನ್ ಪಡೆದೇ ಇದ್ರೂ ಹಣ ಕಟ್ಟುವಂತೆ ಕರೆಯನ್ನು ಮಾಡಿದಾರಂತೆ. ಹಣ ಕಟ್ಟದೇ ಇದ್ರೆ ಖಾಸಗಿ ಫೋಟೋ ವೈರಲ್ ಮಾಡೋದಕ್ಕೆ ಬೆದರಿಕೆಯನ್ನು ಹಾಕಿದ್ರಂತೆ. ವಿಡಿಯೋವನ್ನ ಅಸಭ್ಯವಾಗಿ ಎಡಿಟ್ ಮಾಡಿ ವೈರಲ್ ಮಾಡುವಂತಹ ಬೆದರಿಕೆ ಹಾಕಲಾಗಿತ್ತು. ಕೇಂದ್ರ ವಿಭಾಗದ ಸೆಂಟ್ ಠಾಣೆಯಲ್ಲಿ ಯುವತಿಯೊಬ್ಬರು ದೂರನ್ನು ಕೊಟ್ಟಿದ್ದಾರೆ. ಯುವತಿಗೆ ಕರೆ ಮಾಡಿ ಸಿಸಿ ಕ್ರೆಡಿಟ್ ಆಪ್ನ ಲೋನ್ ತಗೊಂಡಿದ್ದೀರಾ, ಹಣ ಕಟ್ಟದೇ ಇದ್ರೆ ಮಾನ ಹರಾಜು ಹಾಕೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋದು ಯುವತಿಯ ದೂರಿನ ಸಾರಾಂಶ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ಫ್ಯಾಕ್ಟ್ ಈ ತರ ಕರೆ ಮಾಡಿರುವಂತಹ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಟ್ ಆಶ್ಚರ್ಯ ಅಂತ ಅನ್ಸೋದು, ಯುವತಿಯದ್ದು ಮೊಬೈಲ್ ನಂಬರ್ ಎಲ್ಲ ಬಿಡಿ, ಯಾವ್ದಾದ್ರು ವೆಬ್ಸೈಟ್ ಸಿಕ್ಕಿದ್ರೆ ವೆಬ್ಸೈಟ್ನಲ್ಲಿ ಇವ್ರು ಏನಾದರೂ ಲಾಗಿನ್ ಆಗಿದ್ರೆ ಅದರಲ್ಲೆಲ್ಲ ಸಿಕ್ಬಿಡುತ್ತೆ. ಬಟ್ ಫೋಟೋ ಗೀಟೋ ವಿಡಿಯೋ ಅಂತೆಲ್ಲ ಹೆದರಿಸ್ತಾರೆ ಅಂತಂದ್ರೆ ಇದು ಹೇಗೆ ಸಾಧ್ಯ ಆಗುತ್ತೆ ಆಕ್ಸೆಸ್ಸು? ಅಥವಾ ಸುಮ್ಮನೆ ಮಾರ್ಫಿಂಗ್ ಮಾಡಿಬಿಟ್ಟು ಏನಾದರೂ ಹೆದರಿಸಿದ್ರಾ ಗೊತ್ತಿಲ್ಲ. ಇನ್ನಷ್ಟು ಡೀಟೇಲ್ ನಮಗೆ ಮುಂದಿನ ಹಂತದಲ್ಲಿ ಸಿಗ್ತಾ ಹೋಗುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾಜಿ ರೌಡಿ ಶೀಟರ್ನ ಬರ್ಬರ ಹತ್ಯೆ ಆಗಿದೆ. ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ನಿವಾಸಿ ವೆಂಕಟೇಶ್ ಕೊಲೆಯಾದಂತಹ ಮಾಜಿ ರೌಡಿ ಶೀಟರ್ 2 ಕಾರ್ನಲ್ಲಿ ಬಂದಂತಹ 7-8 ಮಂದಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದು ಎಸ್ಕೇಪ್ ಆಗಿದ್ದಾರೆ. ವೆಂಕಟೇಶ್ ಮನೆಯ ಸಮೀಪವೇ ಅಟ್ಟಾಡಿಸಿಕೊಂಡು ಹಲ್ಲೆ ಮಾಡಲಾಗಿದೆ. ಸ್ಥಳಕ್ಕೆ ಸರ್ಜಾಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಂಗಳೂರಿನಲ್ಲಿ ಮಾಜಿ ರೌಡಿ ಶೀಟರ್ ಬರ್ಬರ ಹತ್ಯೆ ಆಗಿರೋದ್ರ ಡೀಟೇಲ್ಸ್ ಇದು. 2 ಕಾರಲ್ಲಿ 7-8 ಜನ ದುಷ್ಕರ್ಮಿಗಳು ಬಂದಿದ್ರಂತೆ. ಅವರೆಲ್ಲರೂ ಕೂಡ ಮಾರಕಾಸ್ತ್ರಗಳನ್ನು ಹೊಂದಿದ್ರು, ಕೊಚ್ಚಿ ಕೊಲೆಗೈದು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಇವರ ಮನೆ ಹತ್ರನೇ, ವೆಂಕಟೇಶ್ ಅವರ ಮನೆ ಇತ್ತಲ್ಲ, ಅಲ್ಲೇ ಅವರನ್ನ ಮಾರಣಾಂತಿಕವಾಗಿ ಫಸ್ಟು ಹಲ್ಲೆ ಮಾಡಲಾಗಿದೆ. ಮತ್ತೆ ಅಟ್ಟಾಡಿಸ್ಕೊಂಡು ಹೋಗಿ ಬಿಡದೆ ಗ್ರಜ್ಜನ್ನು ತೀರಿಸ್ಕೊಂಡಿದ್ದಾರೆ. ಕೊಲೆಗೆ ಮೋಟಿವ್ ಏನಾಗಿತ್ತು? ಹಳೆ ವೈಷಮ್ಯನ ಅಥವಾ ವ್ಯವಹಾರಿಕವಾಗಿ ದ್ವೇಷನ ಅಥವಾ ಮನೆ ವಿಚಾರಕ್ಕೆ ಏನಾದರೂ ಜಗಳನ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಟ್ ಈ ಭೀಕರ ಕೊಲೆಗೆ ಏರಿಯಾದ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ.